ನಿನ್ನ ಜೀವನದಲ್ಲಿ ಏನೋ ಸರಿಯಾಗಿಲ್ಲ ಅನ್ನಿಸುವ ಕ್ಷಣಗಳು ಬರುತ್ತವೆ. ಪ್ರಯತ್ನ ಮಾಡ್ತಾ ಇದ್ದರೂ ಫಲ ಸಿಗೋದಿಲ್ಲ. ಮನಸ್ಸಿಗೆ ಶಾಂತಿ ಇಲ್ಲ. ಅಷ್ಟಾಗಿದ್ರೆ ಇದು ಕೇವಲ ಸಮಸ್ಯೆ ಅಲ್ಲ, ಅದು ಶಕ್ತಿಯ ಅಸಮತೋಲನ ಕೂಡ ಆಗಿರಬಹುದು. ಅಂಥ ಸಮಯದಲ್ಲಿ ಆಶ್ರಯ ಕೊಡೋ ದಿವ್ಯ ಶಕ್ತಿ ಯಾರು ಗೊತ್ತಾ? ಲಲಿತಾ ತ್ರಿಪುರಾ ಸುಂದರಿ. ನವರಾತ್ರಿಯ ಈ ಪವಿತ್ರ ಸಮಯದಲ್ಲಿ ಅವಳ ಪೂಜೆ ಮಾಡಿದ್ರೆ ಅದು ಕೇವಲ ಆಚರಣೆಯಲ್ಲ, ಜೀವನವನ್ನು ಒಳಗಿನಿಂದ ಬದಲಿಸುವ ಒಂದು ದಿವ್ಯ ಅನುಭವ. ಪೂಜೆಯನ್ನು ಸರಿಯಾದ ವಿಧಾನದಲ್ಲಿ ಆರಂಭಿಸಬೇಕು. ಮೊದಲಿಗೆ ಮನೆಯ ಪೂಜಾ ಕೋಣೆಯನ್ನು ಶುದ್ಧೀಕರಿಸಿ, ಒಂದು ಮಣೆ ಮೇಲೆ ಕೆಂಪು ವಸ್ತ್ರ ಹಾಸಿ, ಅದರ ಮೇಲೆ ಲಲಿತಾದೇವಿಯ ಫೋಟೋ ಅಥವಾ ವಿಗ್ರಹವನ್ನು ಸ್ಥಾಪಿಸಬೇಕು. ಇದು ಕೇವಲ ಇಡುವ ಕ್ರಿಯೆ ಅಲ್ಲ, ಇದು ದೇವಿಯನ್ನು ನಿಮ್ಮ ಮನೆಗೆ ಆಹ್ವಾನಿಸುವ ಕ್ಷಣ. ಈ ಸ್ಥಾಪನೆ ಮಾಡುವಾಗ ಮನಸ್ಸಿನಲ್ಲಿ ಒಂದು ಸಂಕಲ್ಪ ಮಾಡುವುದು ಬಹಳ ಮುಖ್ಯ. ನನ್ನ ಜೀವನದ ಶಾಂತಿ, ಆರೋಗ್ಯ, ಐಶ್ವರ್ಯಕ್ಕಾಗಿ ಈ ಪೂಜೆ ಮಾಡುತ್ತಿದ್ದೇನೆ ಎಂದು. ನಂತರ ಕಲಶ ಪೂಜೆ. ಕಲಶದಲ್ಲಿ ಶುದ್ಧ ನೀರು, ಗಂಧ, ಅಕ್ಕಿ ಮತ್ತು ನಾಣ್ಯ ಹಾಕಿ ಮೇಲ್ಭಾಗದಲ್ಲಿ ತೆಂಗಿನಕಾಯಿ ಇಟ್ಟು ಸ್ಥಾಪನೆ ಮಾಡಿದಾಗ ಅದು ಸಂಪೂರ್ಣ ಬ್ರಹ್ಮಾಂಡದ ಶಕ್ತಿಯನ್ನು ಆಹ್ವಾನಿಸುವ ಸಂಕೇತವಾಗುತ್ತದೆ. ಈ ಕಲಶವನ್ನು ದೇವಿಯ ಜೀವಸ್ವರೂಪ ಎಂದು ಭಾವಿಸಬೇಕು. ಪೂಜೆಯ ಸಮಯದಲ್ಲಿ ದೇವಿಗೆ ಕೆಂಪು ಹೂವುಗಳು, ವಿಶೇಷವಾಗಿ ದಾಸವಾಳ, ಶ್ರೀಗಂಧ, ಕುಂಕುಮ, ಅಕ್ಷತೆ, ಹಣ್ಣು ಹಂಪಲು ಮತ್ತು ತಾಂಬೂಲವನ್ನು ಅರ್ಪಿಸಬೇಕು. ಪ್ರತಿ ಅರ್ಪಣೆ ಕೂಡ ಒಂದು ಭಾವನೆಯ ಪ್ರತಿಬಿಂಬ. ವಿಶೇಷವಾಗಿ ಕೆಂಪು ಬಣ್ಣ ದೇವಿಯ ಶಕ್ತಿಯನ್ನು ಸೂಚಿಸುತ್ತದೆ. ಆದ್ದರಿಂದ ಕೆಂಪು ಹೂವುಗಳು ಅತ್ಯಂತ ಪ್ರಿಯ. ನಂತರ ಬರುತ್ತದೆ ಅತ್ಯಂತ ಶಕ್ತಿಯುತ ಭಾಗ, ಮಂತ್ರಜಪ. ಓಂ ಶ್ರೀಂ ಹ್ರೀಂ ಕ್ಲೀಂ ಐಂ ಸೌಃ ಲಲಿತಾಯೈ ನಮಃ ಎಂಬ ಮೂಲ ಮಂತ್ರವನ್ನು ಭಕ್ತಿಯಿಂದ ಜಪಿಸಿದರೆ ಅದು ನಿನ್ನ ಆತ್ಮದೊಳಗೆ ಒಂದು ದಿವ್ಯ ಸ್ಪಂದನ ಹುಟ್ಟಿಸುತ್ತದೆ. ಈ ಮಂತ್ರದಲ್ಲಿ ಬೀಜಾಕ್ಷರಗಳ ಶಕ್ತಿಯಿದೆ. ಇವು ಮನಸ್ಸನ್ನು ಶುದ್ಧಗೊಳಿಸಿ ಆತ್ಮಶಕ್ತಿಯನ್ನು ಜಾಗೃತಗೊಳಿಸುತ್ತವೆ. ಸಾಧ್ಯವಾದಲ್ಲಿ ಲಲಿತಾ ಸಹಸ್ರನಾಮ ಅಥವಾ ಲಲಿತಾ ತ್ರಿಶತಿ ಪಠಣೆ ಮಾಡಬೇಕು. ಯಾಕೆಂದರೆ ಈ ನಾಮಗಳು ದೇವಿಯ 1000 ರೂಪಗಳ ಶಕ್ತಿಯನ್ನು ಒಳಗೊಂಡಿವೆ. ಈ ಪಠಣದ ವೇಳೆ ಕುಂಕುಮಾರ್ಚನೆ ಮಾಡುವುದು ಅತ್ಯಂತ ಶ್ರೇಷ್ಠ. ಪ್ರತಿ ನಾಮಕ್ಕೆ ಒಂದು ಕುಂಕುಮ ಅರ್ಪಣೆ ಮಾಡಿದಾಗ ಅದು ದೇವಿಯೊಂದಿಗೆ ನಿನ್ನ ಸಂಪರ್ಕವನ್ನು ಗಾಢಗೊಳಿಸುತ್ತದೆ ಮತ್ತು ಇದು ಶ್ರೀಚಕ್ರ ಪೂಜೆಯ ಮೂಲ ತತ್ವವಾಗಿದೆ. ಪೂಜೆಯ ನಡುವೆ ದೀಪ ಸದಾ ಬೆಳಗುತ್ತಿರಬೇಕು. ಅದು ಜ್ಞಾನ ಮತ್ತು ದೈವಿಕ ಉಪಸ್ಥಿತಿಯ ಸಂಕೇತ. ಪೂಜೆಯ ಕೊನೆಯಲ್ಲಿ ದೇವಿಗೆ ಸಿಹಿ ತಿನಿಸುಗಳನ್ನು ನೈವೇದ್ಯ ಮಾಡಿ ಕರ್ಪೂರದ ಆರತಿ ಬೆಳಗಬೇಕು. ಆ ಕ್ಷಣದಲ್ಲಿ ನಿನ್ನ ಮನಸ್ಸು ಸಂಪೂರ್ಣ ಶಾಂತವಾಗಿರುತ್ತದೆ, ಯಾಕೆಂದರೆ ನೀನು ದೇವಿಯ ಸಾನ್ನಿಧ್ಯವನ್ನು ಅನುಭವಿಸುತ್ತೀಯ. ಆರತಿ ಮಾಡಿದ ನಂತರ ಕೆಲಕ್ಷಣ ಮೌನವಾಗಿ ಕುಳಿತುಕೊಂಡರೆ ಆ ಶಕ್ತಿಯನ್ನು ಒಳಗೊಳ್ಳಿಸಬಹುದು. ನವರಾತ್ರಿಯ 9 ದಿನಗಳ ಕಾಲ ಈ ಪೂಜೆಯನ್ನು ಮಾಡಿದರೆ ಅತ್ಯುತ್ತಮ. ವಿಶೇಷವಾಗಿ 5ನೇ ದಿನವಾದ ಲಲಿತಾ ಪಂಚಮಿ ಎಂದು ಮಾಡಿದರೆ ಇನ್ನಷ್ಟು ಫಲಪ್ರದ. ಪ್ರತಿದಿನ ದೇವಿಯನ್ನು ದುರ್ಗಾ, ಲಕ್ಷ್ಮಿ, ಸರಸ್ವತಿ ರೂಪಗಳಲ್ಲಿ ಭಾವಿಸಿ ಪೂಜಿಸಿದರೆ ಜೀವನದಲ್ಲಿ ಶಕ್ತಿ, ಸಂಪತ್ತು ಮತ್ತು ಜ್ಞಾನ ಮೂರವೂ ಸಮತೋಲನವಾಗುತ್ತವೆ. ಸುಮಂಗಲಿಯರು ದೇವಿಗೆ ಓಟಿ ಅರ್ಪಿಸುವುದು, ಅಕ್ಕಿ, ತೆಂಗಿನಕಾಯಿ, ಒಡವೆ ಇವುಗಳ ಮೂಲಕ ಆಶೀರ್ವಾದವನ್ನು ಪಡೆಯುತ್ತಾರೆ ಮತ್ತು ಕುಟುಂಬದಲ್ಲಿ ಐಶ್ವರ್ಯ ಹೆಚ್ಚಾಗುತ್ತದೆ. ಪೂಜೆಯ ಸಮಯದಲ್ಲಿ ಶುದ್ಧ ಆಹಾರ, ಸಾತ್ವಿಕ ಚಿಂತನೆ ಮತ್ತು ನಿಯಮ ಪಾಲನೆ ಬಹಳ ಮುಖ್ಯ. ಇವು ಪೂಜೆಯ ಫಲವನ್ನು ಇನ್ನಷ್ಟು ಹೆಚ್ಚಿಸುತ್ತವೆ. ಆದರೆ ಒಂದು ಮುಖ್ಯ ಸತ್ಯ ಏನೆಂದರೆ, ಪೂಜೆಯ ಮಹತ್ವ ಕೇವಲ ವಿಧಾನದಲ್ಲಿಲ್ಲ, ಅದು ನಿನ್ನ ಭಕ್ತಿಯಲ್ಲಿದೆ. ನೀನು ಮನಸ್ಸಿನಿಂದ ಒಂದು ಸಣ್ಣ ದೀಪ ಹಚ್ಚಿದ್ರೂ ಅವಳದನ್ನು ಗಮನಿಸುತ್ತಾಳೆ. ನೀನು ಒಂದು ಮಂತ್ರ ಜಪಿಸಿದ್ರೂ ಅವಳದನ್ನು ಕೇಳುತ್ತಾಳೆ. ನೀನು ಹೃದಯದಿಂದ ಒಂದು ಪ್ರಾರ್ಥನೆ ಮಾಡಿದ್ರೆ ಅವಳದಕ್ಕೆ ಪ್ರತಿಕ್ರಿಯಿಸುತ್ತಾಳೆ. ಮತ್ತು ಒಂದು ದಿನ ನೀನು ಊಹಿಸದ ರೀತಿಯಲ್ಲಿ ನಿನ್ನ ಜೀವನದಲ್ಲಿ ಶಾಂತಿ, ಸಂತೋಷ, ಧೈರ್ಯ, ಐಶ್ವರ್ಯ ಮತ್ತು ಆತ್ಮವಿಶ್ವಾಸವಾಗಿ ಅವಳು ವ್ಯಕ್ತವಾಗುತ್ತಾಳೆ. ಅದೇ ಲಲಿತಾ ತ್ರಿಪುರಾ ಸುಂದರಿಯ ಕೃಪೆ. ಧನ್ಯವಾದಗಳು.